ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ 2025-26ನೇ ಸಾಲಿಗೆ ಪ್ಯಾರಾಮೆಡಿಕಲ್ ಏನು ಒಂದು ಸ್ಕೆಡ್ಯೂಲ್ ಅನ್ನೋದು ಅಥವಾ ಏನಪ್ಪ ಅಂತಂದ್ರೆ ಕ್ಯಾಲೆಂಡರ್ ಇವೆಂಟ್ಸ್ ಅಂತ ಕರಿತೀವಿ, ಅದನ್ನು ರಿಲೀಸ್ ಮಾಡಲಾಗಿದೆ ಆಫಿಷಿಯಲಿ. ಆ ಒಂದು ಕ್ಯಾಲೆಂಡರ್ ಇವೆಂಟಿಂದ ಏನು ನಮಗೆ ಯೂಸ್ ಇದೆ ಅಂತಂದರೆ, ಯಾವ ಟೈಮಿಗೆ ಯಾವ ಮಂತಲ್ಲಿ ಯಾವ ಎಕ್ಸಾಮ್ ಆಗಬೇಕು, ರಿಸಲ್ಟ್ ಯಾವಾಗ ಬರಬೇಕು, ಕೌನ್ಸ್ಲಿಂಗ್ ಪ್ರಕ್ರಿಯೆ ಯಾವಾಗ ನಡೀಬೇಕು, ಅಡ್ಮಿಷನ್ ಪ್ರಕ್ರಿಯೆ ಯಾವಾಗ ನಡೀಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ 2025 ಮತ್ತು 26ನೇ ಸಾಲಿಗೆ ಕ್ಯಾಲೆಂಡರ್ ಇವೆಂಟನ್ನು ರಿಲೀಸ್ ಮಾಡಿರುವಂಥದ್ದು ಆಫಿಷಿಯಲಿ. ಇಲ್ಲಿ ಫಸ್ಟ್ಗೆ ಅಂದರೆ ಕಾಲಿಂಗ್ ದ ಅಪ್ಲಿಕೇಶನ್ಸ್ ಅಡ್ಮಿಷನ್ಸ್ ಅಂದರೆ ಹೊಸ ವರ್ಷದ ಅಪ್ಲಿಕೇಶನ್ಗಳನ್ನು ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಆಗಸ್ಟ್ ಮಂತಲ್ಲಿ ಅಪ್ಲಿಕೇಶನ್ ಅಂತ ಹೇಳಿದ್ರು, ಈಗಾಗಲೇ ಕರೆದು ಬಿಟ್ಟಿದ್ದಾರೆ ಅಪ್ಲಿಕೇಶನ್ಗಳನ್ನು. ಆಮೇಲೆ ಅಡ್ಮಿಷನ್ ಕೊನೆ ದಿನಾಂಕ 30 ಏನಪ್ಪ ಅಂದರೆ ಸೆಪ್ಟೆಂಬರ್, ಇದರೊಳಗಡೆ ಅಡ್ಮಿಷನನ್ನು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಅಡ್ಮಿಷನ್ ಆಗಲಿಕ್ಕೆ. ಅಂದರೆ ಕೌನ್ಸ್ಲಿಂಗ್ ಎಲ್ಲನೂ ಕೂಡ ಸೆಪ್ಟೆಂಬರ್ 30ನೇ ತಾರೀಕು ಒಳಗೆ ಮುಗಿಸ್ತಾರೆ ಅಂತ ಅರ್ಥ ಆಯಿತು. ಆಮೇಲೆ ಇದರ ಜೊತೆಗೆ ಇನ್ನೊಂದೇನೆಂದರೆ ಡೇಟ್ ಆಫ್ ಸ್ಟಾರ್ಟಿಂಗ್ ಕಾಲೇಜಸ್ ಅಕ್ಟೋಬರ್ 1ನೇ ತಾರೀಕಿಂದ ಕಾಲೇಜ್ ಆರಂಭವಾಗ್ತವೆ. ಆಮೇಲೆ ಕಾಲೇಜಿನವರು ಡಾಕ್ಯುಮೆಂಟ್ಗಳನ್ನು ತೊಗೊಂಬಂದು ಒಪ್ಪಿಸ್ಲಿಕ್ಕೆ ಅಕ್ಟೋಬರ್ 31 ವಿತ್ ಫೈನ್ ಜೊತೆಗೆ ನವಂಬರ್ 15 ತನಕ ಒಪ್ಪಿಸ್ಬೋದು. ಓಕೆ, ಇದು ಅಕಾಡೆಮಿಕ್ ಇರ್ತಾಯಿತ್ತು. ನೆಕ್ಸ್ಟು ಆ್ಯನ್ಯುವಲ್ ಎಕ್ಸಾಮ್ ಯಾವಾಗ ಆಗುತ್ತೆ? ಅಕ್ಟೋಬರ್ ಮಂತ್ ಅಂತ ಕೊಟ್ಟಿದ್ದಾರೆ. ಆ್ಯನ್ಯುವಲ್ ಎಕ್ಸಾಮ್ ಆಗೋದು ಅಕ್ಟೋಬರ್ ಮಂತಲ್ಲಿ ನೋಟಿಸಿಫಿಕೇಷನ್ ಇಶ್ಯೂ ಆಗುತ್ತೆ. ಎಕ್ಸಾಮ್ ಅಲ್ಲ, ನೋಟಿಸಿಫಿಕೇಷನ್ ಇಶ್ಯೂ ಆಗುತ್ತೆ. ಸಪ್ಲಿಮೆಂಟ್ರಿ 2026 ಫೆಬ್ರವರಿ ಮಂತಲ್ಲಿ ನೋಟಿಫಿಕೇಷನ್ ಇಶ್ಯೂ ಆಗುತ್ತೆ. ಆಮೇಲೆ ಅಕ್ಟೋಬರ್ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ 1ನೇ ತಾರೀಕು ಅಕ್ಟೋಬರ್ ಮಂತಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಕ್ಟೋಬರ್ 31ನೇ ತಾರೀಕು ತನಕ ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಕೊನೆ ದಿನಾಂಕ ಅಂತ ಹೇಳ್ತಾ ಇದ್ದಾರೆ. ಸಪ್ಲಿಮೆಂಟ್ರಿ ಅಂದರೆ 2026ರಲ್ಲಿ ಆಗುವಂಥದ್ದು 1ನೇ ತಾರೀಕಿಗೆ 3ನೇ ತಿಂಗಳಲ್ಲಿ ಅಪ್ಲಿಕೇಶನ್ ರಿಲೀಸ್ ಮಾಡ್ತಾರೆ, 30ನೇ ತಾರೀಕಿಗೆ ಕ್ಲೋಸ್ ಮಾಡ್ತಾರೆ ಅಪ್ಲಿಕೇಶನ್ಗಳನ್ನು. ಆ್ಯನ್ಯುವಲ್ ಎಕ್ಸಾಮ್ ಯಾವಾಗುತ್ತೆ? ನವಂಬರ್ ಮಂತಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಆಗುತ್ತೆ. ಓಕೆ, ಅದರದ್ದು ಸಪ್ಲಿಮೆಂಟ್ರಿ ಮಾರ್ಚ್ ಮಂತಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ಡಿಸೆಂಬರ್ ಮಂತಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಮಾರ್ಕ್ಸ್ಗಳನ್ನು ಜನವರಿ ಫೆಬ್ರವರಿ ಮಂತಲ್ಲಿ ಇಶ್ಯೂ ಮಾಡ್ತೀವಿ ಅಂತ ಇದೊಂದು ಕ್ಯಾಲೆಂಡರ್ ಇವೆಂಟನ್ನು ರಿಲೀಸ್ ಮಾಡಿರುವಂಥದ್ದು ಆಫಿಷಿಯಲಿ.